ಎಲ್ರಿಗೂ ನಮಸ್ಕಾರ. ಈ ನಮ್ಮ ಮಾಡರ್ನ್ ಲೈಫ್ ಯಾವಾಗ್ಲೂ ಒಂದು ರೇಸ್ನಲ್ಲೇ ಓಡ್ತಿರೋ ಥರ ಅನ್ಸುತ್ತಲ್ವಾ? ಎಷ್ಟೋ ಸಾರಿ ನಮ್ಮ ಕಂಟ್ರೋಲ್ನಲ್ಲೇ ಏನೂ ಇಲ್ಲ, ಎಲ್ಲ ಕೈಮೀರಿ ಹೋಗ್ತಿದೆ ಅನ್ನೋ ಫೀಲಿಂಗ್. ಯಾಕೆ ಹೀಗೆ? ಬನ್ನಿ, ಈ ಒತ್ತಡದ ಹಿಂದಿರೋ ನಮ್ಮ ಒಳಗಿನ ಸಿಸ್ಟಮನ್ನ ಅರ್ಥ ಮಾಡ್ಕೊಂಡು ನಮ್ಮ ಲೈಫ್ನ ಸ್ಟೀರಿಂಗ್ ಅನ್ನ ಮತ್ತೆ ನಮ್ಮ ಕೈಗೆ ಹೇಗೆ ತಗೋಬೋದು ಅಂತ ನೋಡೋಣ. ನಿಮ್ಗೂ ಈ ಪ್ರಶ್ನೆ ಬಂದಿರ್ಬೋದು ಅಲ್ವಾ? ಎಲ್ಲವನ್ನೂ ಕರೆಕ್ಟಾಗೇ ಮಾಡ್ತಿದೀವಿ, ಕೆಲ್ಸ, ಮನೆ, ಜವಾಬ್ದಾರಿ ಎಲ್ಲನೂ. ಆದ್ರೂ ಯಾಕೋ ಯಾವಾಗ್ಲೂ ಒಂದು ಅವಸರ, ಮನಸ್ಸಲ್ಲಿ ಒಂದು ತಳಮಳ, ಅದು ಮಾತ್ರ ಹೋಗೋದೇ ಇಲ್ಲ. ಏನಿದು ಅಂತ ಅನ್ಸಿರುತ್ತೆ. ಯಾಕೆ ಹೀಗಾಗತ್ತೆ? ಹೌದು ನೋಡಿ, ಈ ಫೀಲಿಂಗ್ಸ್ ಇದೆಯಲ್ಲ, ಇದು ತುಂಬಾ ಕಾಮನ್. ಒತ್ತಡ ಅನ್ನೋದು ನಮ್ಮ ಲೈಫಲ್ಲಿ ಒಂದು ಪರ್ಮನೆಂಟ್ ಗೆಸ್ಟ್ ಥರ ಆಗ್ಬಿಟ್ಟಿದೆ. ಸಮಯ ಅದು ಕೈಯಿಂದ ಮರಳು ಜಾರಿ ಹೋದ ಹಾಗೆ ಹೋಗ್ತಾನೇ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿಗೆ ಅದಕ್ಕೆ ಒಂದು ಕ್ಷಣ ಕೂಡ ನಿಜವಾದ ರೆಸ್ಟ್ ಅನ್ನೋದೇ ಸಿಗ್ತಿಲ್ಲ. ನೀವು ತಿಳ್ಕೋಬೇಕಿರೋದೇನೆಂದ್ರೆ, ಈ ಅನುಭವ ನಿಮ್ಮೊಬ್ಬರದಲ್ಲ. ಹಾಗಾದ್ರೆ ನಾವು ಈ ಪ್ರಾಬ್ಲಮ್ ಅನ್ನು ನೋಡೋ ರೀತಿ, ನಮ್ಮ ಪರ್ಸ್ಪೆಕ್ಟಿವ್ ಅನ್ನೇ ಚೇಂಜ್ ಮಾಡಿದ್ರೆ ಹೇಗಿರುತ್ತೆ? ಬಹುಶಃ ನಿಜವಾದ ಸಮಸ್ಯೆ ಹೊರಗಡೆ ಎಲ್ಲೂ ಇಲ್ಲ, ಅದು ಇರೋದು ನಮ್ಮ ಒಳಗಿನ ಸಿಸ್ಟಮ್ನಲ್ಲಿ. ಇದು ಬರೀ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅಲ್ವೇ ಅಲ್ಲ, ಇದು ನಮ್ಮ ಎನರ್ಜಿ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್. ಸರಿ, ಹಾಗಾದ್ರೆ ಈ ಸುಸ್ತು, ಈ ಒತ್ತಡ ಇದನ್ನೆಲ್ಲ ನಾವು ಅನುಭವಿಸಕ್ಕೆ ನಮ್ಮ ಒಳಗಿನ ಸಿಸ್ಟಮ್ಮಲ್ಲಿ ಆಕ್ಚುಲಿ ನಡೀತಾದ್ರೂ ಏನು? ಕೇವಲ ಸಿಂಪ್ಟಮ್ಸ್ ಮೇಲೆ ಫೋಕಸ್ ಮಾಡೋ ಬಿಟ್ಟು ಅದರ ಮೂಲ ಕಾರಣ ಏನು ಅಂತ ಡೀಪಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಸಮಸ್ಯೆ ಬರೀ ವರ್ಕ್ಲೋಡ್ ಒಂದೇ ಅಲ್ಲ. ಮೊದಲನೇದು ನಮ್ಮ ಬ್ರೈನ್, ಅದು ಓವರ್ಲೋಡ್ ಆಗಿದೆ, ನಿರಂತರ ಇನ್ಫಾರ್ಮೇಷನ್. ಎರಡನೇದು ನಮ್ಮ ಬಾಡಿಗೆ ರಿಕವರ್ ಆಗೋಕೆ, ಚೇತರಿಸ್ಕೊಳ್ಳೋಕೆ ಟೈಮೇ ಸಿಗ್ತಿಲ್ಲ. ಮೂರನೇದು, ನಾವು ಯೋಚನೆ ಮಾಡಿ ಆಕ್ಟ್ ಮಾಡೋ ಬದಲು ಸಿಚುವೇಶನ್ಸ್ಗಳಿಗೆ ಸುಮ್ಮನೆ ರಿಯಾಕ್ಟ್ ಮಾಡ್ತೀವಿ. ಆ್ಯಂಡ್ ಫೈನಲಿ ನಮ್ಮ ಇಮೋಷನ್ಸ್, ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಮಗೆ ಯಾರೂ ಹೇಳ್ಕೊಟ್ಟೇ ಇಲ್ಲ. ಇದೆಲ್ಲ ಸೇರಿ ನಮ್ಮನ್ನ ಒಂದು ಒತ್ತಡದ ಸುಳಿಗೆ ತಳ್ಳಿಬಿಟ್ಟಿದೆ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ನೋಡಿ, ಇದು ಯಾವುದೋ ಕ್ವಿಕ್ ಫಿಕ್ಸ್ ಅಲ್ಲ, ಒಂದೇ ದಿನದಲ್ಲಿ ಆಗೋ ಮ್ಯಾಜಿಕ್ ಅಲ್ಲ. ಇದು ನಮ್ಮ ಇಂಟರ್ನಲ್ ಸಿಸ್ಟಮ್, ಅಂದ್ರೆ ನಮ್ಮ ಮೆದುಳು, ನಮ್ಮ ದೇಹ ಮತ್ತು ನಮ್ಮ ನಡವಳಿಕೆ, ಇದನ್ನ ರೀಟ್ರೈನ್ ಮಾಡುವಂಥ, ನಮ್ಮನ್ನು ನಾವೇ ಎಂಪವರ್ ಮಾಡಿಕೊಳ್ಳುವಂಥ ಒಂದು ಸ್ಟ್ರಕ್ಚರ್ಡ್ ವಿಧಾನ. ಇದರಲ್ಲಿ 3 ಮುಖ್ಯವಾದ ವಿಷಯಗಳಿವೆ. ಮೊದಲನೇದು ನಾಲೆಡ್ಜ್, ಅಂದ್ರೆ ಈ ಸ್ಟ್ರೆಸ್ ನಮ್ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಅರಿವು. ಎರಡನೇದು ಸ್ಕಿಲ್ಸ್, ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ, ನಮ್ಮ ಕೆಲಸಗಳನ್ನ ಪ್ರಯಾರಿಟೈಸ್ ಮಾಡೋದು ಹೇಗೆ ಅಂತ ಕಲಿಯೋದು. ಮತ್ತು ಮೂರನೇದು ಆಟಿಟ್ಯೂಡ್, ಅಂದ್ರೆ ಯಾವುದೇ ಗಿಲ್ಟ್ ಇಲ್ಲದೆ ನೋ ಹೇಳೋದನ್ನ ಕಲಿಯೋದು ಮತ್ತು ಜವಾಬ್ದಾರಿಗಳನ್ನ ಕೂಲಾಗಿ, ಕಾಮಾಗಿ ನಿಭಾಯಿಸೋ ಮನೋಭಾವವನ್ನ ಬೆಳೆಸ್ಕೊಳ್ಳೋದು. ಸರಿ, ಈ ನಾಲೆಜನ್ನ ನಮ್ಮ ಡೈಲಿ ಲೈಫಲ್ಲಿ ಅಪ್ಲೈ ಮಾಡೋದು ಹೇಗೆ? ಇಲ್ಲೂ ಕೂಡ 3 ಭಾಗಗಳಿವೆ. ಒಂದು, ನಮ್ಮ ಬ್ರೈನ್, ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ರೆಗ್ಯುಲೇಟ್ ಮಾಡಿ ಮೆಂಟಲ್ ಕ್ಲಾರಿಟಿ ತರೋದು. 2, ನಮ್ಮ ಬಾಡಿ, ನಮ್ಮ ಎನರ್ಜಿಯನ್ನ ಸರಿಯಾಗಿ ಮ್ಯಾನೇಜ್ ಮಾಡಿ ಅದಕ್ಕೆ ಬೇಕಾದ ರೆಸ್ಟ್ ಕೊಡೋದು. 3, ನಮ್ಮ ಬಿಹೇವಿಯರ್, ನಮ್ಮ ಹಳೆ ಹ್ಯಾಬಿಟ್ಸನ್ನ ಬ್ರೇಕ್ ಮಾಡಿ ಹೊಸ ಹೆಲ್ದಿ ರೂಟೀನ್ಗಳನ್ನ ಶುರು ಮಾಡೋದು. ಓಕೆ, ಈ ನಮ್ಮ ಇಂಟರ್ನಲ್ ಸಿಸ್ಟಮ್ ಅನ್ನ ನಾವು ಸರಿ ಮಾಡ್ಕೊಂಡು ಅದನ್ನ ಮ್ಯಾನೇಜ್ ಮಾಡೋಕೆ ಕಲ್ತಾಗ ಏನಾಗತ್ತೆ? ನಮ್ಮ ಲೈಫಲ್ಲಿ ಎಂಗೆಲ್ಲ ಅದ್ಭುತವಾದ ಬದಲಾವಣೆಗಳು ಆಗ್ಬಹುದು. ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಜರ್ನಿ, ಗೊಂದರದಿಂದ ಸ್ಪಷ್ಟತೆಯೆಡೆಗೆ, ಅದು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೀವು ಗಮನಿಸಬೇಕಾದ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇದು ಯಾವುದೋ ಫಾರಿನ್ ಥಿಯರಿ ಅಲ್ಲ, ಇದನ್ನ ಡಿಸೈನ್ ಮಾಡಿರೋದು ನಮ್ಮ ಭಾರತೀಯ ಜೀವನದ ರಿಯಾಲಿಟಿಗಳನ್ನ ತಲೆಯಲ್ಲಿಟ್ಕೊಂಡು. ನಮ್ಮ ವರ್ಕ್ ಕಲ್ಚರ್, ನಮ್ಮ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್, ಫೈನಾನ್ಷಿಯಲ್ ಪ್ರೆಷರ್, ಇದೆಲ್ಲವನ್ನೂ ಅರ್ಥ ಮಾಡಿಕೊಂಡು ನಮಗೋಸ್ಕರ ಅಂತಾನೆ ಇದನ್ನ ರೂಪಿಸಲಾಗಿದೆ. ಹಾಗಾದ್ರೆ ಈ ಅಪ್ರೋಚಿಂದ ಆಗೋ ಬದಲಾವಣೆಗಳೇನು? ನೋಡಿ, ಎಷ್ಟೇ ಬ್ಯುಸಿ ಡೇ ಇರಲಿ, ನಿಮ್ಮ ಥಿಂಕಿಂಗ್ ಕ್ಲಿಯರ್ ಆಗಿರುತ್ತೆ. ಗಡಿಬಿಡಿಯಲ್ಲಿ ಅಲ್ಲ, ಶಾಂತವಾಗಿ ಡಿಸಿಷನ್ಸ್ ತಗೋತೀರ. ಕಡಿಮೆ ಟೈಮಲ್ಲಿ ಜಾಸ್ತಿ ಫೋಕಸ್ ಮಾಡೋಕ್ಕಾಗುತ್ತೆ. ಆತಂಕ, ಆ ಆಂಗ್ಸೈಟಿ ಅನ್ನೋದು ಕಡಿಮೆ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಲೈಫ್ ನನ್ನ ಕಂಟ್ರೋಲ್ನಲ್ಲಿದೆ ಅನ್ನೋ ಒಂದು ಅದ್ಭುತವಾದ ಫೀಲಿಂಗ್ ಬರುತ್ತೆ. ಒಂದು ವಿಷಯವನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಇದರ ಉದ್ದೇಶ ಜಾಸ್ತಿ ಕೆಲಸ ಮಾಡೋದಲ್ಲ ಅಥವಾ ಹಾರ್ಡ್ ವರ್ಕ್ ಮಾಡೋದಲ್ಲ. ಇದರ ಉದ್ದೇಶ ಯಾವುದು ನಿಜವಾಗ್ಲೂ ಮುಖ್ಯವೋ ಅದನ್ನ ಮಾಡೋದು, ಆ ಗೊಂದಲವನ್ನೆಲ್ಲ ಬಿಟ್ಟು ಒಂದು ಕ್ಲಾರಿಟಿಯೊಂದಿಗೆ ಬದುಕೋದು. ಸೊ ಇದು ನಿಮ್ಮ ಒಂದು ಪರ್ಸನಲ್ ಜರ್ನಿ. ಹೊರಗಿನ ಪ್ರಪಂಚವನ್ನ ಬದಲಾಯಿಸೋಕೆ ಪ್ರಯತ್ನ ಪಡೋ ಬದಲು ನಿಮ್ಮನ್ನ ನೀವು ಎಂಪವರ್ ಮಾಡ್ಕೊಳ್ಳೋಕಿರೋ ಒಂದು ಅವಕಾಶ. ಈ ಮಾಸ್ಟ್ರಿ ಕಡೆಗಿನ ಪ್ರಯಾಣವನ್ನ ಹೇಗೆ ಶುರು ಮಾಡಬಹುದು? ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನೋಡಿ. ಈ ಒತ್ತಡ ಮತ್ತು ಸಮಯವನ್ನ ಶತ್ರುಗಳ ಥರ ನೋಡೋ ಬದಲು ಅದಕ್ಕೆ ಟ್ರೈನಿಂಗ್ ಕೊಟ್ಟು ಅದನ್ನ ನಮ್ಮ ಕಂಟ್ರೋಲ್ಗೆ ತಂದುಕೊಡೋಕೆ ಸಾಧ್ಯ ಆದ್ರೆ ನಮ್ಮ ಜೀವನ ಹೇಗಿರುತ್ತೆ? ಎಷ್ಟು ಚೆನ್ನಾಗಿರುತ್ತಲ್ವಾ? ಇದು ಖಂಡಿತವಾಗಿಯೂ ಸಾಧ್ಯ. ಒಂದು ಮಾತು ನೆನಪಿರ್ಲಿ,
ನಾವು ಮ್ಯಾನೇಜ್ ಮಾಡದೆ ಬಿಟ್ಟ ಒತ್ತಡವೇ ಅನಾರೋಗ್ಯ ಆಗೋದು, ನಾವು ಸರಿಪಡಿಸದ ಸಮಯವೇ ವಿಷಾದವಾಗಿ ಕಾಡೋದು. ಆದರೆ ಇವೆರಡಕ್ಕೂ ಸರಿಯಾದ ತರಬೇತಿ ಕೊಟ್ರೆ ನಮ್ಮ ಜೀವನದ ಕಂಟ್ರೋಲನ್ನು ನಾವು ಖಂಡಿತವಾಗ್ಲೂ ಮತ್ತೆ ಪಡ್ಕೋಬಹುದು. ನಿಮ್ಮ ಈ ಅದ್ಭುತವಾದ ಪರಿವರ್ತನೆಯ ಪ್ರಯಾಣಕ್ಕೆ ಆಲ್ ದ ಬೆಸ್ಟ್.